ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡ ಎರಡನೇ ಸೂಪರ್ 8ರ ಎರಡನೇ ಪಂದ್ಯ ಬಂದ್ಬಿಟ್ಟು ಜಿಂಬಾಬ್ವೆ ವಿರುದ್ಧ ಆಡ್ತಾ ಇದೆ. ಇನ್ನು ಈ ಪಂದ್ಯ 26ನೇ ತಾರೀಕು ಫೆಬ್ರವರಿ 26ನೇ ತಾರೀಕು MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಚೆನ್ನೈನಲ್ಲಿ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ ಬೆಂಚ್ ಕಾಯ್ತಾ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ಗೆ ಅವಕಾಶ ಸಿಗ್ತಾ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಮ್ಮ ಭಾರತ ತಂಡಕ್ಕೆ ಇದು ಮಸ್ಟ್ ವಿನ್ ಗೇಮ್ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು. ಇನ್ನು ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಓಪನರ್ ಆಗಿ ಬರ್ತಾರ ಅಂತ ಚರ್ಚೆಗೆ ಇದೀಗ ಒಂದು ಸುಳಿವಾದರೆ ಸಿಕ್ಕಿದೆ ಅಂತ ಹೇಳ್ಬೋದು. ಹೌದು, ಮತ್ತೊಮ್ಮೆ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಯಥಾ ಪ್ರಕಾರ ಓಪನರ್ಸ್ ಆಗಿ ಬರ್ತಾರಂತೆ. ಇನ್ನು ನಂಬರ್ 3 ಅಲ್ಲಿ ಬಂದ್ಬಿಟ್ಟು ತಿಲಕ್ ವರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ ಆದ್ರೆ ಆಡೋ ಚಾನ್ಸಸ್ ಆದ್ರೆ ಇದೆ ಅಂತೆ. ಇನ್ನೊಂದು ನಂಬರ್ 4 ಅಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಬಂದ್ರೆ ನಂಬರ್ 5 ಅಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಆದ್ರೆ ಬರ್ತಾರೆ. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಸಖತ್ತಾಗಿ ಆಡ್ತಾ ಇದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಬೆಂಚ್ ಕಾಯಿಸುವ ಸಾಧ್ಯತೆನೇ ಇಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಆಡ್ತಾರೆ. ಇನ್ನು ನಂಬರ್ 6 ಅಲ್ಲಿ ಬಂದ್ಬಿಟ್ಟು ಶಿವಮ್ ದುಬೆ, ನಂಬರ್ 6 ಅಲ್ಲಿ ಶಿವಮ್ ದುಬೆನೂ ಕೂಡ ಆಡ್ತಾರೆ. ನಮ್ಮ ಇಂಡಿಯಾದ ಪರವಾಗಿ ಯಾರಾದ್ರೂ ಒಬ್ಬ ಪ್ಲೇಯರ್ ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಶಿವಮ್ ದುಬೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಶಿವಮ್ ದುಬೆ ಆಡ್ತಾರೆ. ಇನ್ನು ಇದೀಗ ಬಂದ್ಬಿಟ್ಟು ರಿಂಕು ಸಿಂಗ್ ಮೇಲೆ ಪ್ರೆಷರ್ ಕೂಡ ಇದೆ. ಈ ಪಂದ್ಯದಲ್ಲಿ ರಿಂಕು ಸಿಂಗ್ ಆಡ್ತಾರಾ ಇಲ್ವಾ ಅನ್ನೋದಕ್ಕೆ ಇದೀಗ ಒಂದು ಚರ್ಚೆ ಕೂಡ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ಡಕ್ಔಟ್ ಕೂಡ ಆಗ್ತಾರೆ ಮತ್ತು ಹೌದು ರಿಂಕು ಸಿಂಗ್ ಇಂದ ಅಂತ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಏನು ಆಡ್ತಾ ಇಲ್ಲ ಮತ್ತು ಹೌದು ಅವರಿಗೆ ಸ್ಟ್ರೈಕ್ ಅವರಿಗೆ ಬ್ಯಾಟಿಂಗ್ ಕೂಡ ಸಿಕ್ಕಿಲ್ಲ. ಆದ್ರೂ ಕೂಡ ಇವರು ತಂಡದಲ್ಲಿ ಇರೋದು ಏನಕ್ಕೆ ಮತ್ತು ಆದ್ರೂ ಸಿಕ್ಕಾಗ ಮಾತ್ರ ಅವರು ಅಷ್ಟೊಂದು ಉಪಯೋಗ ಕೂಡ ಮಾಡಿಕೊಳ್ತಾ ಇಲ್ಲ. ಆ ಕಾರಣದಿಂದಾಗಿ ರಿಂಕು ಸಿಂಗ್ ಅವರ ಸ್ಥಾನನೂ ಕೂಡ ಇನ್ನೂ ಖಚಿತ ಇಲ್ಲ. ಇವರ ಬದಲಿಗೆ ಟೀಮ್ ನಲ್ಲಿ ಕುಲ್ದೀಪ್ ಯಾದವ್ ಬರೋ ಚಾನ್ಸಸ್ ಕೂಡ ಇದೆ. ಯಾಕಂತಂದ್ರೆ ಸ್ವಲ್ಪ ನಮ್ಮ ಬೌಲಿಂಗ್ ಸ್ಟ್ರೆಂಥನ್ ಮಾಡ್ಕೊಳ್ಳೋಕೋಸ್ಕರ ರಿಂಕು ಸಿಂಗ್ ಬದಲಿಗೆ ಕುಲ್ದೀಪ್ ಯಾದವ್ ಬರೋ ಚಾನ್ಸಸ್ ಆದ್ರೆ ಇದೆ. ಇನ್ನು ವಾಷಿಂಗ್ಟನ್ ಸುಂದರ್ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ಅಕಸ್ಮಾತ್ ಏನಾದರೂ ವಾಷಿಂಗ್ಟನ್ ಸುಂದರ್ ಅವರು ಸೌತ್ ಆಫ್ರಿಕಾ ವಿರುದ್ಧ 1 ಅಥವಾ 2 ವಿಕೆಟ್ ತೆಗೆದು ಒಂದು 20 ಅಥವಾ 30 ರನ್ ಏನಾದರೂ ಟೀಮ್ಗೆ ಕೊಡುಗೆ ಕೊಟ್ಟಿದ್ರು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಆರಾಮ್ ಮತ್ತು ಈಸಿಯಾಗಿ ಗೆಲ್ತಾ ಇತ್ತು. ಆದ್ರೂ ಕೂಡ ವಾಷಿಂಗ್ಟನ್ ಸುಂದರ್ ಇಂದ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೋಲೋ ರೀತಿ ಆಯ್ತು ಅಂತಾನೆ ಹೇಳ್ಬೋದು. ವಾಷಿಂಗ್ಟನ್ ಸುಂದರ್ ಬದಲಿಗೆ ನಮ್ಮ ವೈಸ್ ಕ್ಯಾಪ್ಟನ್ ಆಗಿರುವಂತ ಅಕ್ಷರ್ ಪಟೇಲ್ ಅವರು ತಂಡಕ್ಕೆ ಅದರ ಎಂಟ್ರಿ ಕೊಡ್ತಾರೆ. ಇನ್ನು ಹರ್ಷದೀಪ್ ಸಿಂಗ್ ಆಡ್ತಾರೆ ಇಲ್ವಾ ಅಂತ ನೋಡೋದಾಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಯಥಾ ಪ್ರಕಾರ ಇರ್ತಾರೆ. ವರುಣ್ ಚಕ್ರವರ್ತಿನೂ ಕೂಡ ಆಡ್ತಾರೆ ಮತ್ತು ಬೂಮ್ರಾನು ಕೂಡ ಆಡ್ತಾರೆ. ಇನ್ನು ಸೂಪರ್ 8ರ ಎರಡನೇ ಪಂದ್ಯಕ್ಕಾಗಿ ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11ನಲ್ಲಿ ಇಷ್ಟು ಚಾನ್ಸಸ್ ಆಗ್ತಾ ಇದೆ ಬದಲಾವಣೆ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ಲೇಯಿಂಗ್ 11ನಲ್ಲಿ ಒಂದು ಇದೀಗ ಡೌಟ್ ಕೂಡ ಕ್ವಶನ್ ಕೂಡ ಸ್ಟಾರ್ಟ್ ಆಗಿದೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಓಪನರ್ ಆಡಿಸ್ತಾರ? ಯಾಕಂತಂದ್ರೆ ಇಶಾನ್ ಕಿಶನ್ ನಿಂದನೂ ಕೂಡ ಅಂತ ಪರ್ಫಾರ್ಮ್ ಅಂತ ಬ್ಯಾಟಿಂಗ್ ಬರ್ತಾ ಇಲ್ಲ ಮತ್ತು ಆ ಕಡೆಯಿಂದ ಅಭಿಷೇಕ್ ಶರ್ಮಾನು ಕೂಡ ಎಲ್ಲ ಮ್ಯಾಚ್ ಅಲ್ಲೂ ಕೂಡ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇವರಿಬ್ರು ಓಪನರ್ ಆಡೋದು ಸೂಕ್ತವ ಅಥವಾ ಇಶಾನ್ ಕಿಶನ್ ನಂಬರ್ 3 ಅಲ್ಲಿ ಬಂದು ಸಂಜು ಸ್ಯಾಮ್ಸನ್ ಓಪನರ್ ಆಡ್ಬೇಕಾ ಅನ್ನೋ ಕುತೂಹಲ ಕೂಡ ಈಗ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಪರ ಸಂಜು ಸ್ಯಾಮ್ಸನ್ ಕೂಡ ಓಪನರ್ ಆಗಿ ಬಂದು ಅಂತ ಫಾರ್ಮ್ ಅನ್ನು ತೋರಿಸಿಲ್ಲ. ಆ ಕಾರಣದಿಂದಾಗಿ ನಂಬರ್ 3 ಅಲ್ಲೇ ಬರೋದೇ ಬೆಸ್ಟ್ ಚಾಯ್ಸ್. ತಿಲಕ್ ವರ್ಮಾನ ಈ ಪಂದ್ಯದಿಂದ ಹೊರಗಿಡಲೇಬೇಕು. ಯಾಕಂತಂದ್ರೆ ತಿಲಕ್ ವರ್ಮಾ ಏನ್ ರೋಲ್ ಕೊಟ್ಟಿದ್ದಾರೆ, ಏನ್ ನಿಭಾಯಿಸ್ತಾ ಇದ್ದಾರೆ ಅಂತ ಅವರಿಗೆ ಕೂಡ ಗೊತ್ತಿಲ್ಲ ಮತ್ತು ತಿಲಕ್ ವರ್ಮಾ ಏನ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ತಿಳಿತಾ ಇಲ್ಲ ಅಂತ ಹೇಳ್ಬೋದು ಈ ವಿಶ್ವಕಪ್ ನಲ್ಲಿ. ಆ ಕಾರಣದಿಂದಾಗಿ ತಿಲಕ್ ವರ್ಮಾ ಅವರು ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಹೊರಗುಳಿಯುವ ಸಾಧ್ಯತೆ ಆದ್ರೆ ಇದೆ. ಇವರ ಬದಲಿಗೆ ಸಂಜು ಸ್ಯಾಮ್ಸನ್ ಆದ್ರೆ ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಮತ್ತು ಈ ಪಂದ್ಯಕ್ಕಾಗಿ 3 ಚೇಂಜಸ್ ಆದ್ರೆ ಆಗುತ್ತೆ. ಮೊದಲಿಗೆ ಬಂದ್ಬಿಟ್ಟು ತಿಲಕ್ ವರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ ತಂಡಕ್ಕೆ ಎಂಟ್ರಿ ಕೊಟ್ಟರೆ ರಿಂಕು ಸಿಂಗ್ ಬದಲಿಗೆ ಕುಲ್ದೀಪ್ ಯಾದವ್ ತಂಡಕ್ಕೆ ಆದ್ರೆ ಎಂಟ್ರಿ ಕೊಡ್ತಾರೆ. ಇನ್ನು ವಾಷಿಂಗ್ಟನ್ ಸುಂದರ್ ಬದಲಿಗೆ ನಮ್ಮ ವೈಸ್ ಕ್ಯಾಪ್ಟನ್ ಆಗಿರುವಂತ ಅಕ್ಷರ್ ಪಟೇಲ್ ಅವರು ತಂಡಕ್ಕೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.